ಬೆಳ್ಳಾರೆ ಗ್ರಾಮದಲ್ಲಿ ನಿನ್ನೆ ಪ್ರವೀಣ್ ಪಾರ್ಥಿವ ಶರೀರದ ಮೆರವಣಿಗೆಯ ವೇಳೆ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿತ್ತು. ಹಿಂದೂ ಕಾರ್ಯಕರ್ತರ ಆಕ್ರೋಶದ ವೇಳೆ ಪೊಲೀಸರು ಲಾಠಿ ಚಾರ್ಜ್ ಕೂಡ ಮಾಡಿದ್ರು. ನಿನ್ನೆ ಬೆಳಗ್ಗೆಯಿಂದಲೂ ಅಂಗಡಿ ಮುಂಗಟ್ಟುಗಳನ್ನು ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡಲಾಗಿತ್ತು. ಆದ್ರಿಂದು ತಮ್ಮ ತಮ್ಮ ಕೆಲಸ ಕಾರ್ಯಗಳಿಗೆ ಜನ ತೆರಳುತ್ತಿದ್ದಾರೆ. ಆದರೂ ಗ್ರಾಮದಲ್ಲಿ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದ್ದು ಪೊಲೀಸರು ಅಲರ್ಟ್ ಆಗಿದ್ದಾರೆ. ಪ್ರವೀಣ್ ಹತ್ಯೆಯಿಂದಾಗಿ ಕುಟುಂಬ ಶೋಕ ಸಾಗರದಲ್ಲಿ ಮುಳುಗಿದೆ. ಇದ್ದೊಬ್ಬ ಮಗನನ್ನ ಕಳೆದುಕೊಂಡು ಕುಟುಂಬ ಸದಸ್ಯರು ಆಘಾತಕ್ಕೊಳಗಾಗಿದ್ದಾರೆ. ಮೃತ ಪ್ರವೀಣ್ ತಂದೆ ಶೇಖರ್ ಪೂಜಾರಿ ಅಸ್ವಸ್ಥಗೊಂಡಿದ್ದಾರೆ. ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿದ್ದ ಶೇಖರ್ ಪೂಜಾರಿ ನಿನ್ನೆಯಿಂದಲೂ ಸಾಕಷ್ಟು ನೋವಿನಲ್ಲಿದ್ರು. ಇದೀಗ ಅಸ್ವಸ್ಥಗೊಂಡ ಅವರನ್ನ ಆಂಬ್ಯುಲೆನ್ಸ್ನಲ್ಲಿ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಬಿಜೆಪಿ ಮುಖಂಡ ಪ್ರವೀಣ್ ನೆಟ್ಟಾರು ಹತ್ಯೆ ಖಂಡಿಸಿ ಇವತ್ತು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ಪಟ್ಟಣ ಬಂದ್ಗೆ ಕರೆ ಕೊಡಲಾಗಿದೆ. ಪ್ರವೀಣ್ ಹತ್ಯೆಗೆ ಸೂಕ್ತ ನ್ಯಾಯ ಒದಗಿಸಬೇಕು ಅಂತ ಆಗ್ರಹಿಸಿ ಹಿಂದೂಪರ ಸಂಘಟನೆಗಳು ಬಂದ್ಗೆ ಕರೆ ಕೊಟ್ಟಿವೆ. ಬಂದ್ ಹಿನ್ನೆಲೆಯಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡುವಂತೆ ಹಿಂದೂಪರ ಸಂಘಟನೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಕರೆ ಕೊಟ್ಟಿವೆ. ಶಿವಮೊಗ್ಗ ವಿಶೇಷ ಪೊಲೀಸ್ ತಂಡಗಳಿಂದ ಕಾರ್ಯಾಚರಣೆ ನಡೆಸಲಾಗಿದ್ದು ಶಿವಮೊಗ್ಗ ನಗರದ 50 ಕಡೆ ಚೆಕ್ ಪೋಸ್ಟ್ ರಚಿಸಿ ಕಟ್ಟೆಚ್ಚರ ವಹಿಸಲಾಗಿದೆ. ಅನುಮಾನಾಸ್ಪದವಾಗಿ ಓಡಾಡುವ ವಾಹನ, ವ್ಯಕ್ತಿಗಳ ತಪಾಸಣೆ ಮಾಡಲಾಗುತ್ತಿದೆ. ಕುಡಿದು ಸಾರ್ವಜನಿಕರಿಗೆ ತೊಂದರೆ ಕೊಡುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಅಪರಾಧ ಹಿನ್ನೆಲೆ ಇರುವ ವ್ಯಕ್ತಿಗಳ ಮನೆಗಳಲ್ಲಿ ತಪಾಸಣೆ ಮಾಡಬೇಕು ಅಂತ ಸೂಚಿಸಲಾಗಿದೆ. ಸರ್ಕಾರದ ವಿರುದ್ಧ ಸಿಡಿದೆದ್ದ ಪ್ರಮೋದ್ ಮುತಾಲಿಕ್, ಬಿಜೆಪಿ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳ ರಾಜೀನಾಮೆಯ ಬಗ್ಗೆ ಸಿಎಂ ಬೊಮ್ಮಾಯಿ ಹೇಳಿದ್ದೇನು? ಹಂತಕರ ಭೇಟಿಗೆ ಗೃಹ ಸಚಿವ ಆರಗ ಜ್ಞಾನೇಂದ್ರ ಕೊಟ್ಟ ಭರವಸೆ ಎಂಥದ್ದು? ಬಿಜೆಪಿ ನಾಯಕರಿಗೆ ಕುಮಾರಸ್ವಾಮಿ ಕುಟುಕಿದ್ದು ಹೇಗೆ? ತೇಜಸ್ವಿ ಸೂರ್ಯ ಆಡಿದ ವಿವಾದಾತ್ಮಕ ಮಾತೇನು? ನೋಡೋಣ ಭುಗಿಲೆದ್ದ ಸಿಟ್ಟು ನ್ಯೂಸ್ ಟಾಪ್ 9ನಲ್ಲಿ. ಅಗತ್ಯ ಬಿದ್ದರೆ ರಾಜ್ಯದಲ್ಲಿ ಯೋಗಿ ಮಾದರಿ ನೀತಿ ಜಾರಿ ಮಾಡ್ತೇವೆ ಅಂತ ಸಿಎಂ ಬೊಮ್ಮಾಯಿ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೋಮು ಭಾವನೆ ಕದಡುವ ಶಕ್ತಿಗಳನ್ನು ಸದೆಬಡಿಯುತ್ತೇವೆ ಎಂದು ಭರವಸೆ ನೀಡಿದ್ದಾರೆ. ಇದು ಕೇವಲ ಬಾಯಿ ಮಾತಿನಲ್ಲಿ ಅಲ್ಲ, ಕಠಿಣ ಕ್ರಮ ಕೈಗೊಂಡಿದ್ದೇವೆ. ಉಗ್ರ ಸಂಘಟನೆಗಳ ಜೊತೆ ಸಂಪರ್ಕದಲ್ಲಿರೋರನ್ನ ತಿಹಾರ್ ಜೈಲಿಗೆ ಕಳುಹಿಸಿದ್ದೇವೆ. ಹರ್ಷ ಕೊಲೆ ಪ್ರಕರಣದ ಆರೋಪಿಗಳನ್ನ ಪತ್ತೆ ಮಾಡಿದಂತೆ ಪ್ರವೀಣ್ ಕೊಲೆ ಆರೋಪಿಗಳನ್ನ ಪತ್ತೆ ಹಚ್ಚುತ್ತೇವೆ ಅಂತ ಸಿಎಂ ಬೊಮ್ಮಾಯಿ ಭರವಸೆ ನೀಡಿದ್ದಾರೆ. ಯಾವ ರೀತಿ ಹರ್ಷನ ಕೊಲೆಯಲ್ಲಿ ಕೂಡಲೇ ದಸ್ತಗಿರಿ ಆಯಿತು, ಅದೇ ರೀತಿ ಇಲ್ಲಿನೂ ಆಗ್ತಾ ಇರುವಂಥ ಎಲ್ಲ ವಿಶ್ವಾಸ. ಅದು ರಾಜ್ಯ ಸರ್ಕಾರದ ಜನೋತ್ಸವ ಅಲ್ಲ, ಮರಣೋತ್ಸವ ಎಂದು ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಬೆಂಕಿ ನುಡಿ ಆಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ನೀವು ಕಾರ್ಯಕ್ರಮ ರದ್ದು ಮಾಡಿ ಒಳ್ಳೆಯದು ಮಾಡಿದ್ದೀರಿ, ಇಲ್ಲಾಂದ್ರೆ ಅಲ್ಲೇ ವೇದಿಕೆ ಮೇಲೆಯೇ ಜನ ಜಾಡಿಸ್ತಾ ಇದ್ರು. ಆಗಸ್ಟ್ 5ರಂದು ಎಸ್ಡಿಪಿಐ ಮತ್ತು ಪಿಎಫ್ಐ ಬ್ಯಾನ್ ಮಾಡುವಂತೆ ಹೋರಾಟ ಆರಂಭಿಸುತ್ತೇವೆ. ಈ ಬಗ್ಗೆ ನಾನು ಖುದ್ದಾಗಿ ಸಿಎಂ ಬೊಮ್ಮಾಯಿ ಅವರನ್ನ ಭೇಟಿ ಮಾಡ್ತೇನೆ ಅಂತ ಮುತಾಲಿಕ್ ಹೇಳಿದ್ದಾರೆ. ರಾಜ್ಯ ಮಟ್ಟದಲ್ಲಿ ನಾನೇ ಮುಖ್ಯಮಂತ್ರಿ ಸ್ವತಃ ಹೋಗಿ ಹತ್ಯೆಯಾದ ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ಮನೆಗೆ ಶಾಸಕ ಸಂಜೀವ್ ಭೇಟಿ ನೀಡಿದ್ದಾರೆ. ಈ ವೇಳೆ ಶಾಸಕರನ್ನ ತರಾಟೆಗೆ ತೆಗೆದುಕೊಂಡ ಪ್ರವೀಣ್ ಕುಟುಂಬಸ್ಥರು ಮತ್ತು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ನಾಯಕರ ನಿರ್ಲಕ್ಷ್ಯದಿಂದ ಕಾರ್ಯಕರ್ತರ ಹತ್ಯೆಯಾಗುತ್ತಿವೆ ಎಂದು ಕಿಡಿನುಡಿಗಳನ್ನು ಆಡಿದ್ದಾರೆ. ಯಾರ ಮೇಲಾದರೂ ದಾಳಿಗಳಾದಾಗ ಸೂಕ್ತ ಚಿಕಿತ್ಸೆ ನೀಡಲು ವೈದ್ಯರು ಕೂಡ ಇಲ್ಲ. ನಮ್ಮ ರಾಜ್ಯಕ್ಕೆ ಯೋಗಿ ಆದಿತ್ಯನಾಥ್ ಮಾದರಿಯ ನಾಯಕರು ಬೇಕು ಅಂತ ಸ್ಥಳೀಯರು ಕೂಗು ಹಾಕಿದ್ದಾರೆ. ಪ್ರವೀಣ್ ಹತ್ಯೆ ಕುರಿತು ವರಿಷ್ಠರ ಗಮನಕ್ಕೂ ತಂದಿದ್ದೇನೆ. ಸುಮಾರು 3-4 ಬಾರಿ ಮಾಹಿತಿಯನ್ನ ನೀಡಿದ್ದೇನೆ ಅಂತ ಸಿಎಂ ಬೊಮ್ಮಾಯಿ ಹೇಳಿದ್ರು. ಬೆಂಗಳೂರಿನಲ್ಲಿ ಮಾತನಾಡಿದ ಸಿಎಂ ಬೊಮ್ಮಾಯಿ, ಬಿಜೆಪಿ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳು ರಾಜೀನಾಮೆ ನೀಡುವ ಕುರಿತು ಮಾತನಾಡಿದ್ರು. ಅವರೆಲ್ಲ ನಮ್ಮ ಕಾರ್ಯಕರ್ತರು, ಮನಸ್ಸು ಬದಲಾಯಿಸುತ್ತಾರೆ. ರಾಜೀನಾಮೆ ನೀಡುತ್ತಿರೋ ಕಾರ್ಯಕರ್ತರ ಮನವೊಲಿಸುತ್ತೇವೆ, ಕಾರ್ಯಕರ್ತರನ್ನ ಸಮಾಧಾನ ಮಾಡ್ತೀವಿ ಅಂತ ಸಿಎಂ ಬೊಮ್ಮಾಯಿ ತಿಳಿಸಿದ್ರು. ಇತ್ತ ಗೃಹ ಸಚಿವ ಆರಗ ಜ್ಞಾನೇಂದ್ರ ಕೂಡ ಕಾರ್ಯಕರ್ತರ ರಾಜೀನಾಮೆ ಬಗ್ಗೆ ರಿಯಾಕ್ಟ್ ಮಾಡಿದ್ರು. ಕಾರ್ಯಕರ್ತರ ರಾಜೀನಾಮೆ ಬಗ್ಗೆ ಮಾತನಾಡಿದ ಆರಗ, ಪ್ರವೀಣ್ ನೆಟ್ಟಾರು ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತ, ಅಂತಹ ನಿಷ್ಠಾವಂತನ ಕೊಲೆ ಆಗಿದೆ. ಹೀಗಾಗಿ ಸಹಜವಾಗಿಯೇ ನಮ್ಮ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳಿಗೆ ಆಕ್ರೋಶ ಇದ್ದೇ ಇರುತ್ತೆ. ಆದರೆ ಅವರೆಲ್ಲ ರಾಜೀನಾಮೆ ಕೊಟ್ಟರು ಸಿದ್ಧಾಂತದಿಂದ ಹೊರ ಹೋಗಲ್ಲ. ಬಿಜೆಪಿಗೆ ನಮ್ಮ ಕಾರ್ಯಕರ್ತರುಗಳೇ ದೊಡ್ಡ ಆಸ್ತಿ ಅಂತ ತಿಳಿಸಿದ್ರು. ಪ್ರವೀಣ್ ಹಂತಕರನ್ನ ಬಂಧಿಸಲು ಈಗಾಗಲೇ ಪೊಲೀಸರು 4 ತಂಡ ರಚನೆ ಮಾಡಿ ತನಿಖೆಗೆ ಮುಂದಾಗಿದ್ದಾರೆ ಅಂತ ಗೃಹ ಸಚಿವ ಆರಗ ಜ್ಞಾನೇಂದ್ರ ತಿಳಿಸಿದ್ರು. ಬೆಂಗಳೂರಿನಲ್ಲಿ ಮಾತನಾಡಿದ ಆರಗ ಜ್ಞಾನೇಂದ್ರ, ಪ್ರವೀಣ್ ಹಂತಕರನ್ನ ನಾವು ಬಿಡೋ ಮಾತೇ ಇಲ್ಲ. ಈಗಾಗಲೇ ಹಂತಕರ ಬಂಧನಕ್ಕೆ ಕೇರಳ ಪೊಲೀಸರ ನೆರವು ಕೇಳಿದ್ದೇವೆ. ರಾಜ್ಯದ ಪೊಲೀಸರ ಜೊತೆಗೆ ಕೇರಳದ ಪೊಲೀಸರು ಕೂಡ ಜಂಟಿ ಕಾರ್ಯಾಚರಣೆ ಮಾಡಲಿದ್ದಾರೆ. ಹಂತಕರ ಪತ್ತೆಗೆ ಕಠಿಣ ಕ್ರಮ ಪಕ್ಕ ಅಂತ ಆರಗ ತಿಳಿಸಿದ್ರು. ಅಲ್ಲದೆ ನಮಗೆ ಮತಾಂಧ ಸಂಘಟನೆಗಳ ಮೇಲೆ ಅನುಮಾನ ಇದೆ. ದೇಶವನ್ನ ಹಿಂಸಾತ್ಮಕಗೊಳಿಸಲು ಹುನ್ನಾರ
ಹುನ್ನಾರ ಮಾಡಿದ್ದಾರೆ ಅಂತ ಆರಗ ಜ್ಞಾನೇಂದ್ರ ಬಾಂಬ್ ಸಿಡಿಸಿದ್ರು. ಪ್ರವೀಣ್ ನೆಟ್ಟಾರು ಹತ್ಯೆ ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳು ರಾಜೀನಾಮೆ ನೀಡುತ್ತಿರುವ ವಿಚಾರ ಕಾರ್ಯಕರ್ತರು ಪದಾಧಿಕಾರಿಗಳಿಗೆ ಶಾಸಕ ಎಂಪಿ ರೇಣುಕಾಚಾರ್ಯ ಆತ್ಮಸ್ಥೈರ್ಯ ತುಂಬಿದ್ದಾರೆ. ಈ ವಿಚಾರವಾಗಿ ಟಿವಿ9 ಜೊತೆ ಮಾತನಾಡಿದ ಹೊನ್ನಾಳಿ ಶಾಸಕ ರೇಣುಕಾಚಾರ್ಯ, ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳ ಜೊತೆಗೆ ರಾಜ್ಯ ಸರ್ಕಾರ ಮತ್ತು ಸಿಎಂ ಬಸವರಾಜ ಬೊಮ್ಮಾಯಿ ಇದ್ದಾರೆ. ಸರ್ಕಾರ ಇಂತಹ ಘಟನೆಗಳನ್ನು ಸಹಿಸುವುದಿಲ್ಲ. ಯಾರೂ ಕೂಡ ರಾಜೀನಾಮೆಯಂತಹ ನಿರ್ಧಾರ ಮಾಡಬಾರದು ಅಂತ ಮನವಿ ಮಾಡಿದ್ರು. ಪ್ರವೀಣ್ ಹತ್ಯೆ ಖಂಡಿಸಿ ಬಿಜೆಪಿ ನಾಯಕರೇ ಬೆಂಕಿ ಉಗುಳುತ್ತಿದ್ದಾರೆ. ಇಂಥದ್ರ ನಡುವೆ ಸಂಸದ ತೇಜಸ್ವಿ ಸೂರ್ಯ ವಿವಾದದ ಮಾತನಾಡಿ ಕಿಚ್ಚು ಹಚ್ಚಿದ್ದಾರೆ. ರಾಜಸ್ಥಾನದಲ್ಲಿ ಕನ್ಹಯ್ಯ ಲಾಲ್ ಹತ್ಯೆ ಮಾಡಲಾಯಿತು, ಸಾಮಾನ್ಯ ಜನರಿಗೂ ಭದ್ರತೆ ನೀಡಲು ಸಾಧ್ಯನಾ ಅಂತ ಬೇಜವಾಬ್ದಾರಿಯುತವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಹಿಂದೂ ಕಾರ್ಯಕರ್ತರ ಹತ್ಯೆ ವಿಚಾರದಲ್ಲಿ ಮತಾಂಧತೆ ಮತ್ತು ಸಿದ್ಧಾಂತದ ಸಮಸ್ಯೆ ಇದೆ ಅಂತ ತೇಜಸ್ವಿ ಸೂರ್ಯ ಹೇಳಿದ್ದಾರೆ. ಬಿಜೆಪಿ ಮುಖಂಡ ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣ ಬಿಜೆಪಿ ವಿರುದ್ಧ ಮಾಜಿ ಸಿಎಂ ಕುಮಾರಸ್ವಾಮಿ ಟ್ವೀಟ್ ಮೂಲಕ ಕೆಂಡ ಉಗುಳಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರುವ ಮಾಜಿ ಸಿಎಂ ಕುಮಾರಸ್ವಾಮಿ, ತಾಯಂದಿರ ಆರ್ತನಾದ ಸರ್ಕಾರದ ಕಿವಿಗೆ ಇಂಪಾದ ನಾದದಂತೆ ಕೇಳುತ್ತಿವೆಯಾ? ಬಿಜೆಪಿಯ ಮತಕ್ಕಾಗಿ ಮರಣ ಮೃದಂಗದ ಆಳ ಅಗಲ ಈಗ ಜನರಿಗೆ ಅರ್ಥವಾಗುತ್ತಿದೆ. ಬಿಜೆಪಿ ಅಧ್ಯಕ್ಷರು ಸೇರಿ ಸಚಿವರಿಬ್ಬರಿಗೆ ಎದುರಾದ ಪ್ರತಿರೋಧವೇ ಜನರ ತಾಳ್ಮೆಯ ಕಟ್ಟೆ ಒಡೆದಿದೆ ಎನ್ನುವುದಕ್ಕೆ ಸಾಕ್ಷಿ. ನಡು ರಸ್ತೆಯಲ್ಲಿ ಹರಿದ ಪ್ರವೀಣ್ ನೆಟ್ಟಾರು ನೆತ್ತರು ನಾಡಿನ ಆತ್ಮಸಾಕ್ಷಿಯನ್ನ ಕಲಕಿದೆ. ಒಂದೇ ಊರಿನಲ್ಲಿ 8 ದಿನದಲ್ಲಿ 2 ಕೊಲೆ ನಡೆದಿವೆ ಅಂದ್ರೆ ಈ ಸರ್ಕಾರ ಬದುಕಿದೆಯಾ ಸತ್ತಿದೆಯಾ ಅಂತ ಗರಂ ಆಗಿಯೇ ಟ್ವೀಟ್ ಮೂಲಕ ಬಿಜೆಪಿ ನಾಯಕರ ಕಾಲೆಳೆದಿದ್ದಾರೆ. ಮನೆ ಮಗನನ್ನ ಕಳೆದುಕೊಂಡು ಶೋಕಸಾಗರದಲ್ಲಿ ಮುಳುಗಿದ ಕುಟುಂಬ. ಕನಸಿನ ಮನೆ ಕಟ್ಟುವ ಜಾಗದಲ್ಲೇ ಪ್ರವೀಣ್ ಸಮಾಧಿ. ಮನ ಕಲಕುವಂತಿದೆ ಕುಟುಂಬಸ್ಥರ ಗೋಳಾಟ. ಇದೆಲ್ಲವನ್ನ ನೋಡೋಣ ಕಣ್ಣೀರಲ್ಲಿ ಕುಟುಂಬ ನ್ಯೂಸ್ ಟಾಪ್ 9ನಲ್ಲಿ. ಪ್ರವೀಣ್ ಪರೋಪಕಾರ ಗುಣ ಹೊಂದಿದ್ದ, ಕಷ್ಟ ಅಂತ ಬಂದವರ ಬೆನ್ನಿಗೆ ನಿಲ್ತಾ ಇದ್ದ. ಅಷ್ಟೇ ಅಲ್ಲ, ತಮ್ಮ ಮನೆಗೆ ಪ್ರವೀಣ್ ಆಧಾರವಾಗಿದ್ದ. ಆದ್ರೀಗ ಆ ಆಧಾರ ಸ್ತಂಭವೇ ಮುರಿದು ಬಿದ್ದಿದೆ. ಕುಟುಂಬ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದೆ. ದುಷ್ಕರ್ಮಿಗಳ ರಕ್ತದಾಹಕ್ಕೆ ಒಂದಿಡೀ ಕುಟುಂಬ ದುಃಖದ ಕಡಲಲ್ಲಿ ಮುಳುಗಿದೆ. ಜೀವನ ಪರ್ಯಂತ ಪ್ರವೀಣ್ ತಂದೆ ತಾಯಿ ಮತ್ತು ಪತ್ನಿ ಕಣ್ಣೀರಿಡುವಂತಾಗಿದೆ. ದುಷ್ಕರ್ಮಿಗಳ ದಾಳಿಗೆ ಪ್ರಾಣ ಬಿಟ್ಟ ಹಿಂದೂ ಕಾರ್ಯಕರ್ತ ಬಿಜೆಪಿ ಮುಖಂಡ ಪ್ರವೀಣ್ ಕಷ್ಟ ಅಂತ ಬಂದವರಿಗೆ ತನ್ನ ಪ್ರಾಣವನ್ನೂ ಕೊಡ್ತಿದ್ದ. ಪ್ರವೀಣ್ ಪತ್ನಿ ಹೇಳುವಂತೆಯೇ ಸರಿರಾತ್ರಿಯಲ್ಲಿ ಬಂದು ಯಾರೇ ಕರೆದ್ರೂ ಇಲ್ಲ ಎನ್ನದೆ ಮರು ಯೋಚನೆ ಮಾಡದೆ ರಕ್ಷಣೆಗೆ ನಿಂತು ಬಿಡ್ತಿದ್ದ. ಆದ್ರೀಗ ಹೀಗೆ ಜನಪರ ಕಾಳಜಿಯನ್ನ ಹೊಂದಿದ್ದ, ಮನೆಗೆ ಆಧಾರವಾಗಿದ್ದ ಪ್ರವೀಣ್ ಇಲ್ಲ. ಮನೆಯಲ್ಲಿರುವ ಪ್ರಶಸ್ತಿಗಳು, ಗೌರವ, ಪುರಸ್ಕಾರಗಳೇ ಆತನ ಕೆಲಸವನ್ನ ಸಾರಿ ಸಾರಿ ಹೇಳ್ತಿವೆ. ಪ್ರವೀಣ್ ತಂದೆ ತಾಯಿಗೆ 3 ಹೆಣ್ಣು ಮಕ್ಕಳು. ಮನೆಗೆ ಗಂಡು ದಿಕ್ಕು ಅಂತ ಇದ್ದಿದ್ದು ಪ್ರವೀಣ್ ಒಬ್ರೇ. 3 ವರ್ಷದ ಹಿಂದೆ ಪ್ರವೀಣ್ ಬಾಳಿಗೆ ನೂತನ ಬಂದಿದ್ರು. ಮನೆ ಕಟ್ಟಿಸಬೇಕೆಂದುಕೊಂಡಿದ್ದ ಪ್ರವೀಣ್ ಈಗಿದ್ದ ಹಳೆ ಮನೆ ಮುಂದೆಯೇ ನೆಲವನ್ನ ಸಮತಟ್ಟುಗೊಳಿಸಿದ್ರು. 7 ತಿಂಗಳ ಹಿಂದೆ ಚಿಕನ್ ಶಾಪ್ ಓಪನ್ ಮಾಡಿಕೊಂಡಿದ್ರು. ಪಕ್ಷ ಹಿಂದೂ ಸಂಘಟನೆ ಕೆಲಸದ ಜೊತೆಗೆ ಜೀವನ ಸಾಗಿಸೋದಕ್ಕಾಗಿ ಪ್ರವೀಣ್ ಮತ್ತು ಪತ್ನಿ ನೂತನ ಇದೇ ಅಂಗಡಿಯಲ್ಲಿ ನಿತ್ಯ ಕೆಲಸ ಮಾಡ್ತಿದ್ರು. ಪ್ರವೀಣ್ ಮಾನವೀಯ ಗುಣಗಳನ್ನು ಮೈಗೂಡಿಸಿಕೊಂಡಿದ್ರು. ಇತ್ತೀಚೆಗೆ ಬೀದಿಪಾಲಾಗಿದ್ದ ನಾಯಿಮರಿಗಳನ್ನು ರಕ್ಷಿಸಿ ಮನೆಗೆ ತಂದಿದ್ರು. ಮನೆಯಲ್ಲೇ ಅವುಗಳ ಆರೈಕೆ ಮಾಡ್ತಾ ಇದ್ರು. ಈ ಬಗ್ಗೆ ಫೇಸ್ಬುಕ್ನಲ್ಲಿ ಪೋಸ್ಟ್ ಸಹ ಹಾಕಿಕೊಂಡಿದ್ರು. ಪ್ರವೀಣ್ರ ಈ ಕಾರ್ಯಕ್ಕೆ ಕಾರ್ಯಕರ್ತರು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಹೀಗೆ ಮಾನವೀಯ ಗುಣಗಳನ್ನು ಹೊಂದಿದ್ದ ಪ್ರವೀಣ್ ಹಲವು ವರ್ಷಗಳಿಂದ ಭಜರಂಗ ದಳ ಆರ್ಎಸ್ಎಸ್ನಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ರು. ಬಿಜೆಪಿಯಲ್ಲೂ ಗುರುತಿಸಿಕೊಂಡಿದ್ದ ಪ್ರವೀಣ್ಗೆ ಪಕ್ಷ ಯುವ ಮೋರ್ಚಾದ ಕಾರ್ಯಕಾರಿಣಿ ಸದಸ್ಯನಾಗಿ ಮಾಡಿತ್ತು. ಹೀಗಾಗಿ ಪಕ್ಷ ಸಂಘಟನೆಯಲ್ಲಿ ಪ್ರವೀಣ್ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರು. ಯಾರೊಂದಿಗೂ ವೈರತ್ವ ಇಟ್ಟುಕೊಳ್ಳದ, ಎಲ್ಲರೊಂದಿಗೂ ಪ್ರೀತಿಯಿಂದ ನಡೆದುಕೊಳ್ಳುತ್ತಿದ್ದ ಪ್ರವೀಣ್ ಹತ್ಯೆ ಕುಟುಂಬದವರಿಗೆ ಮಾಯದ ಗಾಯವನ್ನೇ ಮಾಡಿದೆ. ವೃದ್ಧ ತಂದೆ ತಾಯಿ ಇದ್ದೊಬ್ಬ ಮಗನನ್ನ ಕಳೆದುಕೊಂಡು ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ. ಇನ್ನು ಮದುವೆಯಾಗಿ 3 ವರ್ಷಕ್ಕೆ ಗಂಡ ಹೀಗೆ ಹತ್ಯೆ ಆಗಿರುವುದು ಪತ್ನಿ ನೂತನ ಅವರಿಗೆ ಬರಸಿಡಿಲೆ ಬಡಿದಂತಾಗಿದೆ. ಸ್ವಗ್ರಾಮದ ಮನೆಯಲ್ಲೇ ಪ್ರವೀಣ್ ಮೃತದೇಹವನ್ನ ಅಂತಿಮ ದರ್ಶನಕ್ಕೆ ಇಡಲಾಯಿತು. ಈ ವೇಳೆ ಪ್ರವೀಣ್ ಸಂಬಂಧಿಕರು, ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರು, ಹಿಂದೂ ಕಾರ್ಯಕರ್ತರು ಪ್ರವೀಣ್ ನೆನೆದು ಕಂಬನಿ ಮಿಡಿದ್ರು. ಕುಟುಂಬಸ್ಥರು ಅಂತಿಮ ವಿಧಿವಿಧಾನ ನೆರವೇರಿಸಿದ ಬಳಿಕ ಹುಟ್ಟೂರಾದ ನೆಟ್ಟೂರಿನಲ್ಲಿ ಅಂತ್ಯಕ್ರಿಯೆ ನಡೆಯಿತು. ಪ್ರವೀಣ್ನ ಚಿತೆಗೆ ಸೋದರ ಮಾವಂದಿರಾದ ಸೀನಪ್ಪ ಪೂಜಾರಿ ಮತ್ತು ಕೋಕೇಶ್ ಅಗ್ನಿಸ್ಪರ್ಶ ಮಾಡಿದ್ರು.
ವಿಧಿಯಾಟ ಏನಂದ್ರೆ ಪ್ರವೀಣ್ ಆಡಿ ಬೆಳೆದ ಜಾಗದಲ್ಲೇ ಪಂಚಭೂತಗಳಲ್ಲಿ ಲೀನವಾಗಿದ್ದಾರೆ. ಭವಿಷ್ಯದಲ್ಲಿ ಮನೆ ಕಟ್ಟಿಕೊಂಡು ವಾಸ ಮಾಡಲು ಜಾಗವನ್ನ ಸಮತಟ್ಟಾಗಿ ಮಾಡಿಕೊಂಡಿದ್ದ ಪ್ರವೀಣ್ ಸುಂದರ ಸಂಸಾರ ನಡೆಸಬೇಕು ಅಂತ ಕನಸು ಕಂಡಿದ್ದ. ಆದರೆ ದುರಾದೃಷ್ಟವಶಾತ್ ಅದೇ ಜಾಗದಲ್ಲೇ ಮನೆ ಮಾಲೀಕ ಪ್ರವೀಣ್ ದುಷ್ಕರ್ಮಿಗಳ ಏಟಿಗೆ ಉಸಿರು ಚೆಲ್ಲಿ ಮಲಗಿದ್ದಾನೆ. ಪ್ರವೀಣ್ನ ಹತ್ಯೆ ಖಂಡಿಸಿ ರೊಚ್ಚಿಗೆದ್ದ ಬಿಜೆಪಿ ಕಾರ್ಯಕರ್ತರು, ಕಮಲ ಕಾರ್ಯಕರ್ತರು ರಾಜೀನಾಮೆ ನೀಡ್ತಾ ಇರೋದು ಯಾಕೆ? ನಮಗೂ ಕುಟುಂಬ ಇದೆ, ಕೊಟ್ಟ ಭರವಸೆಯನ್ನ ಈಡೇರಿಸ್ತಾ ಇಲ್ಲ ಅಂತ ಹೇಳಿದ್ಯಾರು? ನೋಡೋಣ ರಾಜೀನಾಮೆ ಪರ್ವ ನ್ಯೂಸ್ ಟಾಪ್ 9ನಲ್ಲಿ. ಮುಂದಿನ ದಿನಗಳಲ್ಲಿ ಬೀದಿ ಹೆಣವಾಗುವುದು ನಮಗೆ ಇಷ್ಟವಿಲ್ಲ ಅಂತ ಬಾಗಲಕೋಟೆ ಜಿಲ್ಲಾ ಸಾಮಾಜಿಕ ಜಾಲತಾಣ ಸಮಿತಿ ಸಾಮೂಹಿಕ ರಾಜೀನಾಮೆಯನ್ನು ನೀಡಿದೆ. ಸಾಮಾಜಿಕ ಜಾಲತಾಣದ 12 ಮಂಡಲದ 82 ಬಿಜೆಪಿ ಪದಾಧಿಕಾರಿಗಳು ಬಿಜೆಪಿ ಬಾಗಲಕೋಟೆ ಜಿಲ್ಲಾಧ್ಯಕ್ಷ ಶಾಂತಗೌಡ ಪಾಟೀಲ್ಗೆ ರಾಜೀನಾಮೆ ನೀಡಿದ್ದಾರೆ. ಮತ್ತೊಂದು ಕಡೆ ಸಾಮಾಜಿಕ ಜಾಲತಾಣ ಜಿಲ್ಲಾ ಸಂಚಾಲಕ ಆದರ್ಶ ರೂಗಿಮಠ ರಾಜೀನಾಮೆ ಕೊಟ್ಟಿದ್ದಾರೆ. ಜೊತೆಗೆ ಬಾಗಲಕೋಟೆ ಜಿಲ್ಲಾ ಬಿಜೆಪಿ ಹಿಂದುಳಿದ ವರ್ಗ ಮೋರ್ಚಾ ಜಿಲ್ಲಾಧ್ಯಕ್ಷ ವೀರಣ್ಣ ಹಳೇಗೌಡರ ರಾಜೀನಾಮೆಗೆ ನಿರ್ಧರಿಸಿದ್ದಾರೆ. ಹಾಸನದಲ್ಲೂ ಬಿಜೆಪಿ ಪದಾಧಿಕಾರಿಗಳು ಸಾಮೂಹಿಕ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಅರಸೀಕೆರೆ ನಗರ ಬಿಜೆಪಿ ಮಂಡಲದ ಅಧ್ಯಕ್ಷ ಪುರುಷೋತ್ತಮ, ಕಾರ್ಯದರ್ಶಿ, ಉಪಾಧ್ಯಕ್ಷ ಸೇರಿದಂತೆ 4 ರಿಸೈನ್ ಮಾಡಿದ್ದಾರೆ. ಇತ್ತ ಮೈಸೂರಿನ ನರಸಿಂಹರಾಜ ಕ್ಷೇತ್ರದ ಯುವ ಮೋರ್ಚಾ ಅಧ್ಯಕ್ಷ ಲೋಹಿತ್ ಸೇರಿದಂತೆ ಪದಾಧಿಕಾರಿಗಳು ಸಹ ಪಕ್ಷಕ್ಕೆ ಧನ್ಯವಾದ ಹೇಳಿ ರಾಜೀನಾಮೆ ಕೊಟ್ಟಿದ್ದಾರೆ. ಬಿಜೆಪಿ ಯುವ ನಾಯಕ ಪ್ರವೀಣ್ ಹತ್ಯೆ ಖಂಡಿಸಿ ಕೊಪ್ಪಳ ಜಿಲ್ಲಾ ಬಿಜೆಪಿಯಲ್ಲೂ ರಾಜೀನಾಮೆ ಪರ್ವ ಮುಂದುವರೆದಿದೆ. ಗ್ರಾಮೀಣ ಮಂಡಲದ ಕೋಷ್ಠಾಧ್ಯಕ್ಷ ಸ್ಥಾನಕ್ಕೆ ಅಣ್ಣಯ್ಯ ಹಿಟ್ನಾಳ್ ರಾಜೀನಾಮೆ ಕೊಟ್ಟಿದ್ದಾರೆ. ಇದಷ್ಟೇ ಅಲ್ಲ, ಓಲೈಕೆ ರಾಜಕಾರಣ ಮಾಡಬೇಡಿ ಅಂತ ಅಣ್ಣಯ್ಯ ಹಿಟ್ನಾಳ್ ಆಕ್ರೋಶ ವ್ಯಕ್ತಪಡಿಸಿದರು. ಜೊತೆಗೆ ಇನ್ನೂ ಅನೇಕ ಕಾರ್ಯಕರ್ತರು ರಾಜೀನಾಮೆ ನೀಡಲಿದ್ದಾರೆ. ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಯಾರೂ ಕೆಲಸ ಮಾಡುವುದಿಲ್ಲ ಅಂತ ಗರಂ ಆದರು. ಬೆಳಗಾವಿಯಲ್ಲೂ ರಾಜೀನಾಮೆ ಪರ್ವ ಶುರುವಾಗಿದೆ. ಧನ್ಯವಾದಗಳು ಆರ್ಗ ಜ್ಞಾನೇಂದ್ರ ಅವರಿಗೆ, ನೀವು ಕಠಿಣ ಕ್ರಮ ಕೈಗೊಂಡಿದ್ದಕ್ಕೆ. ನಮಗೂ ಕುಟುಂಬ ಇದೆ, ಬಸವರಾಜ ಬೊಮ್ಮಾಯಿಯವರೇ ಅಂತ ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಿ ಬಿಜೆಪಿ ಕಾರ್ಯಕರ್ತರು ಕಿಡಿಕಾರಿದ್ದಾರೆ. ಇದಷ್ಟೇ ಅಲ್ಲ, ಅರಭಾವಿ ಸಾಮಾಜಿಕ ಜಾಲತಾಣ ಸದಸ್ಯ ಸ್ಥಾನಕ್ಕೆ ಅವಿನಾಶ್ ಹಿರೇಮಠ್ ರಾಜೀನಾಮೆ ಕೊಟ್ಟಿದ್ದಾರೆ. ಅತ್ತ ಚಿಕ್ಕಮಗಳೂರು ನಗರದ ಬಿಜೆಪಿ ಕಚೇರಿಯಿಂದ ಆಜಾದ್ ವೃತ್ತದವರೆಗೂ ಪ್ರತಿಭಟನೆ ಮೆರವಣಿಗೆ ಮಾಡಿ ಬಿಜೆಪಿ ಕಾರ್ಯಕರ್ತರು ತೀವ್ರ ಆಕ್ರೋಶ ಹೊರಹಾಕಿದರು. ಬಿಜೆಪಿ ಯುವ ಮುಖಂಡ ಪ್ರವೀಣ್ ಹತ್ಯೆಯನ್ನು ಖಂಡಿಸಿ ಧಿಕ್ಕಾರ ಕೂಗಿದರು. ಇದೇ ವೇಳೆ ಚಿಕ್ಕಮಗಳೂರು ಬಿಜೆಪಿ ಯುವ ಮೋರ್ಚಾವು ಸಾಮೂಹಿಕ ರಾಜೀನಾಮೆಯನ್ನು ಸಲ್ಲಿಸಿತು. ಬಾಗಲಕೋಟೆಯಲ್ಲೂ ಪ್ರವೀಣ್ ಹತ್ಯೆಯನ್ನು ಖಂಡಿಸಿ ಸಾಮೂಹಿಕ ರಾಜೀನಾಮೆ ಪರ್ವ ನಡೀತಾ ಇದೆ. ಜಮಖಂಡಿ ಬಿಜೆಪಿಯ ವಿವಿಧ ಮೋರ್ಚಾಗಳ ಪದಾಧಿಕಾರಿಗಳು ರಾಜೀನಾಮೆಯನ್ನು ಸಲ್ಲಿಸಲಿದ್ದಾರೆ. ನಗರ ಮಂಡಲ, ಒಬಿಸಿ ಮೋರ್ಚಾ, ಮಹಿಳಾ ಮೋರ್ಚಾ, ಎಸ್ಸಿ ಮೋರ್ಚಾದ ಪದಾಧಿಕಾರಿಗಳು ಪಕ್ಷಕ್ಕೆ ಗುಡ್ ಬೈ ಹೇಳಿದ್ದಾರೆ. ಮಂಡಲ ಪ್ರಧಾನ ಕಾರ್ಯದರ್ಶಿ ಗಣೇಶ್ ಶಿರಗನ್ನವರ್, ಕಾರ್ಯದರ್ಶಿ ಶಂಕರ್ ಕಾಳೆ, ಒಬಿಸಿ ಮೋರ್ಚಾ ಅಧ್ಯಕ್ಷ ಶ್ಯಾಮ ಗಮಾಚಾರಿ ಸೇರಿದಂತೆ ಹಲವರು ಗುಡ್ ಬೈ ಹೇಳಿದ್ದಾರೆ. ವಿಜಯಪುರ ಜಿಲ್ಲಾ ಬಿಜೆಪಿ ಸಾಮಾಜಿಕ ಜಾಲತಾಣ ಸಮಿತಿಯಲ್ಲೂ ರಾಜೀನಾಮೆ ಸಲ್ಲಿಸಲಾಗಿದೆ. 9 ಮಂಡಲಗಳ ಪದಾಧಿಕಾರಿಗಳು ಸಾಮೂಹಿಕ ರಾಜೀನಾಮೆ ನೀಡಿದ್ದಾರೆ. ಮುಖಂಡ ಸಂದೀಪ್ ಪಾಟೀಲ್ ನೇತೃತ್ವದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಆರ್ಎಸ್ ಪಾಟೀಲ್ಗೆ ರಾಜೀನಾಮೆ ನೀಡಿದ್ದಾರೆ. ಈ ಹಿಂದೆ ನಡೆದ ಕೊಲೆಗಳಿಗೆ ಯಾವ ರೀತಿಯ ನ್ಯಾಯ ಸಿಕ್ಕಿದೆ ಎನ್ನುವುದು ಕಣ್ಮುಂದೆ ಇದೆ. ಕಠಿಣ ಕ್ರಮ ಎಂಬ ಭರವಸೆಯಾಗಿ ಉಳಿದ ಕಾರಣ ರಾಜೀನಾಮೆ ನೀಡುತ್ತಾ ಇದ್ದೇವೆ ಅಂತ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಪ್ರವೀಣ್ ಹತ್ಯೆಗೆ ಯುವಕರ ರೋಷಾಗ್ನಿ ಧಗಧಗಿಸ್ತಾ ಇದ್ರೆ, ಮತ್ತೊಂದು ಕಡೆ ರಾಜೀನಾಮೆ ಪರ್ವ ಶುರುವಾಗಿದೆ. ಬೆಳ್ಳಾರಿಯಲ್ಲಿ ಮಾತ್ರ ಪ್ರವೀಣ್ ನೆಟ್ಟಾರು ಹತ್ಯೆ ಖಂಡಿಸ್ತಾ ಇಲ್ಲ. ಇತ್ತ ಬೆಂಗಳೂರಿನಲ್ಲೂ ಭಾರಿ ಆಕ್ರೋಶ ಭುಗಿಲೆದ್ದಿದೆ. ಅದು ಯಾವ ಲೆವೆಲ್ಗೆ ಅಂತಂದ್ರೆ, ಬಿಜೆಪಿ ರಾಜರಾಜೇಶ್ವರಿ ನಗರ ಮಂಡಲ ಸೋಷಿಯಲ್ ಮೀಡಿಯಾ ಸಂಚಾಲಕ ಶ್ರೀನಿವಾಸ್ ಗೌಡ ಪಕ್ಷದ ಹುದ್ದೆಗೆ ರಾಜೀನಾಮೆಯನ್ನು ಘೋಷಿಸಿದ್ದಾರೆ. ಬಿಜೆಪಿ ಯುವ ಮುಖಂಡನ ಹತ್ಯೆಗೈದ ಹಂತಕರ ಸಂಚು ಹೇಗಿತ್ತು? ಶರತ್ ಮಡಿವಾಳ ಮಾದರಿಯಲ್ಲೇ ಕೊಲೆ ಆಗಿದ್ಯಾ? ಮಸೂದ್ ಹತ್ಯೆಗೆ ಪ್ರತಿಕಾರವಾಗಿ ಪ್ರವೀಣ್ ಮರ್ಡರ್ ನಡೀತಾ? ನೋಡೋಣ ದ್ವೇಷದ ಹತ್ಯೆ ನ್ಯೂಸ್ ಟಾಪ್ 9ನಲ್ಲಿ. ಹಿಂದೂ ಕಾರ್ಯಕರ್ತ ಬಿಜೆಪಿ ಮುಖಂಡ ಪ್ರವೀಣ್ನ ಹತ್ಯೆಯಿಂದ ಇಡೀ ಕರಾವಳಿ ಕಂಪಿಸಿದೆ. ಹಿಂದೂ ಸಂಘಟನೆಗಳ ಆಕ್ರೋಶ ಭುಗಿಲೆದ್ದಿದೆ. ಕೇಸರಿ ಪಾಳೆಯವಂತೂ ನಿಗಿ ನಿಗಿ ಎನ್ನುತ್ತಿದೆ. ರಾಜ್ಯ ರಾಜಕೀಯದಲ್ಲೂ ಕಿಚ್ಚು ಹಚ್ಚಿದೆ. ಈ ನಡುವೆ ಪ್ರವೀಣ್ ನೆತ್ತರು ಹೀರಿದ ಕ್ರಿಮಿಗಳು ಯಾರು, ಪಾಪಿಗಳ ಸ್ಕೆಚ್ ಹೇಗಿತ್ತು ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕಲು ಹೊರಟಾಗ ರೋಚಕ ಕಹಾನಿ ರಿವೀಲ್ ಆಗಿದೆ.
ಇನ್ನು ಮಸೂದ್ ಹತ್ಯೆ ಆರೋಪಿಗಳ ಬಂಧನದ ಬಳಿಕ ನಿಧಾನವಾಗಿ ಸಹಜ ಸ್ಥಿತಿಗೆ ಮರಳುತ್ತಾ ಇತ್ತು. ಅಷ್ಟರಲ್ಲೇ ಪ್ರವೀಣ್ ಹತ್ಯೆ ನಡೆದು ಹೋಗಿದೆ. ಅಲ್ಲದೆ ಮಸೂದ್ ಹತ್ಯೆ ಕೇಸ್ನಲ್ಲಿ 8 ಮಂದಿ ಬಂಧನವಾದ ಮೇಲೆ ಬಂಧಿತರಿಗೆ ಜಾಮೀನು ಕೊಡಿಸಲು ಪ್ರವೀಣ್ ಸಹಾಯ ಮಾಡುತ್ತಿದ್ದಂತೆ 3-4 ದಿನದಿಂದ ಬೇಲ್ಗಾಗಿ ಪ್ರವೀಣ್ ಓಡಾಡ್ತಿದ್ದ ಅಂತ ತಿಳಿದುಕೊಂಡಿದ್ದ ಮಸೂದ್ ಸಹಚರರು ಹತ್ಯೆ ನಂತರ ಆಕ್ರೋಶಿತರಾಗಿ ಕುದಿತಾ ಇದ್ರಂತೆ. ಇದೇ ಹೊತ್ತಲ್ಲೇ ಪ್ರವೀಣ್ ಕೊಲೆಯಾಗಿದ್ದು ಮಸೂದ್ ಹತ್ಯೆಗೆ ಇದು ಪ್ರತಿಕಾರನ ಅನ್ನೋ ಅನುಮಾನ ಪೊಲೀಸರಿಗಿದೆ. ಕೊಲೆಗೆ 108 ಅನುಮಾನ ಶುರುವಾದ ಬೆನ್ನಲ್ಲೇ ಪ್ರವೀಣ್ನ ಸಂಬಂಧಿ ಜಯರಾಮ್ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಹಿಂದೂ ಕಾರ್ಯಕರ್ತರಿಗೆ ತೊಂದರೆ ಆದರೆ ಪ್ರವೀಣ್ ಮೊದಲು ನಿಲ್ತಾ ಇದ್ರು. 1 ವಾರದ ಹಿಂದೆ ನಡೆದ ಕೊಲೆಗೆ ಇದು ಪ್ರತಿಕಾರ ಇರಬಹುದು ಎಂದಿದ್ದಾರೆ. ಈಗಾಗಲೇ ಫೀಲ್ಡ್ಗೆ ಇಳಿದಿರುವ 4 ವಿಶೇಷ ತಂಡ ಮಸೂದ್ ಹತ್ಯೆಗೂ ಪ್ರವೀಣ್ಗೂ ಸಂಬಂಧವಿಲ್ಲವಾದರೂ ಪ್ರತಿಕಾರದ ಆಯಾಮದಲ್ಲೂ ತನಿಖೆ ನಡೆಸಲಾಗುತ್ತಿದೆ. ಕೇರಳದಲ್ಲಿ ಒಂದು ಟೀಮ್, ಕರ್ನಾಟಕದಲ್ಲಿ ಮತ್ತೊಂದು ಟೀಮ್ ಆರೋಪಿಗಳ ಜಾಡು ಬೆನ್ನತ್ತಿದೆ. ಹೀಗಾಗಿ ಕೊಲೆ ಆರೋಪಿಗಳ ಬಂಧನದ ಬಳಿಕ ಅಸಲಿ ಎತ್ತು ಗೊತ್ತಾಗಲಿದೆ. ಇದ್ದಕ್ಕಿದ್ದಂತೆ ಸರ್ಕಾರದ ಜನೋತ್ಸವ ಸಾಧನಾ ಸಮಾವೇಶ ರದ್ದು, ಕಾರ್ಯಕ್ರಮ ಕ್ಯಾನ್ಸಲ್ ಮಾಡೋಕೆ ಅಸಲಿ ಕಾರಣ ಏನು? ಮಧ್ಯರಾತ್ರಿ ಸಿಎಂ ಬೊಮ್ಮಾಯಿ ತುರ್ತು ಸುದ್ದಿಗೋಷ್ಠಿ ಮಾಡಿದ್ದು ಯಾಕೆ? ಈ ಎಲ್ಲಾ ಸುದ್ದಿಗಳನ್ನ ನೋಡೋಣ ಜನೋತ್ಸವ ರದ್ದು ನ್ಯೂಸ್ ಟಾಪ್ 9ನಲ್ಲಿ. ಬಿಜೆಪಿ ಯುವ ಮುಖಂಡ ಪ್ರವೀಣ್ ಹತ್ಯೆ ಪ್ರಕರಣ ಕರಾವಳಿ ಭಾಗದಲ್ಲಷ್ಟೇ ಅಲ್ಲ, ಇಡೀ ಕರುನಾಡಿನಲ್ಲೇ ಕಿಚ್ಚು ಹಬ್ಬಿಸಿದೆ. ಆಕ್ರೋಶ ಜ್ವಾಲೆಯಾಗಿ ಧಗಧಗಿಸುತ್ತಿದೆ. ಕಾರ್ಯಕರ್ತರ ಸಿಟ್ಟು ಕೋಪ ಹೆಚ್ಚಾಗ್ತಿದ್ದು ಹಿಂದೂ ಕಾರ್ಯಕರ್ತರು ಅಕ್ಷರಶಃ ಬೆಂಕಿಯಂತಾಗಿದ್ದಾರೆ. ಇಂತಹ ಆಕ್ರೋಶಕ್ಕೆ ಇದೀಗ ಸರ್ಕಾರವೂ ಮಣಿದಿದೆ. ಇವತ್ತು ನಡಿಬೇಕಿದ್ದ ಜನೋತ್ಸವ ಸಾಧನಾ ಸಮಾವೇಶವನ್ನ ರದ್ದುಗೊಳಿಸಲಾಗಿದೆ. ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಇವತ್ತು ದೊಡ್ಡಬಳ್ಳಾಪುರ ಸಂಪೂರ್ಣ ಕೇಸರಿಮಯವಾಗಿರ್ತಾ ಇತ್ತು. ದೊಡ್ಡಬಳ್ಳಾಪುರದ ಮೂಲೆ ಮೂಲೆಯಲ್ಲೂ ಏರಿಯಾಗಳಲ್ಲೆಲ್ಲ ಕೇಸರಿ ಬಾವುಟಗಳು ರಾರಾಜಿಸ್ತಾ ಇದ್ವು. ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರದ ಹೊರವಲಯದ ರಘುನಾಥಪುರ ಬಳಿ ಜನೋತ್ಸವ ಸಾಧನಾ ಸಮಾವೇಶಕ್ಕಾಗಿ ಎಲ್ಲಾ ರೀತಿಯ ತಯಾರಿ ಮಾಡಿಕೊಳ್ಳಲಾಗಿತ್ತು. ಆದರೆ ಪ್ರವೀಣ್ ಹತ್ಯೆ ಬಳಿಕ ದಿಢೀರ್ ಅಂತ ಸಮಾವೇಶವನ್ನ ರದ್ದುಗೊಳಿಸಿ ಸಿಎಂ ಬೊಮ್ಮಾಯಿ ಘೋಷಣೆ ಮಾಡಿದ್ರು. ಯುವ ಮುಖಂಡ ಹಿಂದೂ ಕಾರ್ಯಕರ್ತ ಪ್ರವೀಣ್ನ ಕೊಲೆ ಎಲ್ಲರನ್ನೂ ಕಾಡ್ತಿದೆ. ಹಿಂದೂ ಕಾರ್ಯಕರ್ತರು, ಬಿಜೆಪಿ ನಾಯಕರು ಹಾಗೂ ಕಾರ್ಯಕರ್ತರು ಆಕ್ರೋಶಗೊಂಡಿದ್ದಾರೆ. ಇಂತಹ ದುಃಖದ ಸಮಯದಲ್ಲಿ ಜನೋತ್ಸವ ಸಾಧನಾ ಸಮಾವೇಶ ಆಚರಿಸದಿರಲು ಸರ್ಕಾರ ನಿರ್ಧರಿಸಿದೆ. ಹೀಗಂತ ಮಧ್ಯರಾತ್ರಿಯೇ ಸುದ್ದಿಗೋಷ್ಠಿ ನಡೆಸಿದ ಸಿಎಂ ಬೊಮ್ಮಾಯಿ ಜನೋತ್ಸವ ಆಚರಣೆ ಮಾಡೋದಿಲ್ಲ ಅಂತ ಘೋಷಿಸಿದ್ರು. ಸರ್ಕಾರದ ಕಾರ್ಯಕ್ರಮವನ್ನು ಕೂಡ ರದ್ದು ಮಾಡಿದ್ದೇವೆ. ಬಿಜೆಪಿ ಸರ್ಕಾರಕ್ಕೆ 3 ವರ್ಷ ತುಂಬಿದ್ದರಿಂದ ಜನೋತ್ಸವ ಸಾಧನಾ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಆದರೆ ಹಿಂದೂ ಕಾರ್ಯಕರ್ತ ಪ್ರವೀಣ್ ಮರ್ಡರ್ನಿಂದಾಗಿ ಎಲ್ಲೆಡೆ ಆಕ್ರೋಶ ಭುಗಿಲೆದ್ದಿದೆ. ಹಿಂದೂಗಳ ರಕ್ಷಣೆ ಮಾಡದ ಬಿಜೆಪಿ ವಿರುದ್ಧ ಕಿಡಿಕಾರಿ ಸಾಮೂಹಿಕವಾಗಿ ಹುದ್ದೆಗಳಿಗೆ ರಾಜೀನಾಮೆ ಸಲ್ಲಿಸುತ್ತಿದ್ದಾರೆ. ಹೀಗಾಗಿ ಎಚ್ಚೆತ್ತಿರುವ ಸರ್ಕಾರ ಮುಂದೆ ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರದು, ಹಿಂದೂಗಳ ವಿರೋಧ ಕಟ್ಟಿಕೊಳ್ಳಬಾರದು ಅನ್ನೋ ಕಾರಣಕ್ಕೆ ಜನೋತ್ಸವ ಸಮಾವೇಶವನ್ನು ರದ್ದುಗೊಳಿಸಿದೆ. ಕಾನೂನು ಸುವ್ಯವಸ್ಥೆ ಹದಗೆಡಬಾರದು ಅನ್ನೋ ನಿಟ್ಟಿನಲ್ಲಿ ಸಿಎಂ ಬೊಮ್ಮಾಯಿ ಜನೋತ್ಸವ ಸಾಧನಾ ಸಮಾವೇಶ ರದ್ದುಗೊಳಿಸಲು ನಿರ್ಧಾರ ಕೈಗೊಂಡಿದ್ದಾರೆ. ಈಗಾಗಲೇ ಪ್ರವೀಣ್ನ ಹತ್ಯೆ ಹಿನ್ನೆಲೆಯಲ್ಲಿ ಹಿಂದೂ ಕಾರ್ಯಕರ್ತರು ಆಕ್ರೋಶಗೊಂಡಿದ್ದಾರೆ. ಒಂದೊಮ್ಮೆ ಜನೋತ್ಸವ ಸಮಾವೇಶದಲ್ಲಿ ಗಲಾಟೆ ಆದರೆ ಸರ್ಕಾರಕ್ಕೆ ಮತ್ತಷ್ಟು ಮುಜುಗರ ಆಗುತ್ತೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಮುಜುಗರ ಉಂಟಾಗಲು ಅವಕಾಶ ನೀಡಬಾರದು ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ಗೆ ಮನವರಿಕೆ ಮಾಡಿ ಬಳಿಕ ಸಮಾವೇಶ ರದ್ದುಗೊಳಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರ ಹೊರವಲಯದ ರಘುನಾಥಪುರ ಬಳಿಯಲ್ಲಿ ಜನೋತ್ಸವ ಸಮಾವೇಶಕ್ಕಾಗಿ ಅದ್ದೂರಿ ತಯಾರಿ ನಡೆಸಲಾಗಿತ್ತು. ಸಿದ್ಧತೆಗಳೆಲ್ಲ ಪೂರ್ಣಗೊಂಡಿದ್ವು. 29 ಎಕರೆ ಪ್ರದೇಶದಲ್ಲಿ ಬೃಹತ್ ಪೆಂಡಾಲ್ ಹಾಕಲಾಗಿತ್ತು. 1 ಲಕ್ಷ ಜನ ಸೇರುವ ಹಿನ್ನೆಲೆಯಲ್ಲಿ ಮಳೆ ಬಂದರೂ ಯಾವುದೇ ಅಡಚಣೆ ಆಗಬಾರದು ಅಂತ ಪ್ಲಾನ್ ಮಾಡಿಯೇ ಬೃಹತ್ ವೇದಿಕೆಯನ್ನ ನಿರ್ಮಿಸಲಾಗಿತ್ತು. ಬಿಜೆಪಿ ಜನೋತ್ಸವ ಸಾಧನಾ ಸಮಾವೇಶಕ್ಕೆ ಸಿಎಂ ಸೇರಿದಂತೆ ಬಿಜೆಪಿ ನಾಯಕರ ಕಟೌಟ್ಗಳು ರಾರಾಜಿಸ್ತಾ ಇದ್ವು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಮತ್ತು ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ರಾಜ್ಯಕ್ಕೆ ಭೇಟಿ ನೀಡುವವರಿದ್ರು. ಆದರೆ ಹಿಂದೂ ಕಾರ್ಯಕರ್ತ ಪ್ರವೀಣ್ ಹತ್ಯೆಯ ಆಕ್ರೋಶದಿಂದಾಗಿ ಜನೋತ್ಸವ ಸಮಾವೇಶವನ್ನು ರದ್ದು ಮಾಡಲಾಗಿದೆ. ಜನೋತ್ಸವ ಸಮಾವೇಶ ದಿಢೀರ್ ರದ್ದಾಗಿರೋ ಹಿನ್ನೆಲೆಯಲ್ಲಿ ಕಾರ್ಯಕ್ರಮಕ್ಕಾಗಿಯೇ ಸಿದ್ಧಪಡಿಸಿದ್ದ ಅಡುಗೆ ವೇಸ್ಟ್ ಆಗಿದೆ. ರಾತ್ರಿಯೇ ಪಲಾವ್, ಮೊಸರು ಬಜ್ಜಿ, ಬಾದುಷಾ ತಯಾರಿಸಲಾಗಿತ್ತು. 20,000 ಮಂದಿಗೆ ಆಗುವಷ್ಟು ಊಟವನ್ನು ಸಿದ್ಧಪಡಿಸಿದ್ರು. ಇದೀಗ ಅಡುಗೆ ಹಾಗೆ ಇಟ್ಟುಕೊಂಡು ಮುಖಂಡರು ಪರದಾಡಿದ್ರು. ಬಳಿಕ ಹಾಸ್ಟೆಲ್, ಅನಾಥಾಶ್ರಮಕ್ಕೆ ಊಟವನ್ನ ಕಳುಹಿಸಲು ನಿರ್ಧರಿಸಿದ್ರು.
ಇಂದಿನ ಜನೋತ್ಸವ ಕಾರ್ಯಕ್ರಮಕ್ಕಾಗಿ ಎಲ್ಲವೂ ತಯಾರಾಗಿತ್ತು. ಭದ್ರತೆಗಾಗಿ ಸಾಕಷ್ಟು ಪೊಲೀಸರನ್ನ ನಿಯೋಜನೆ ಮಾಡಲಾಗಿತ್ತು. ಆದರೆ ಸಮಾವೇಶ ರದ್ದಾಗಿದ್ದ ಕಾರಣ ತಡರಾತ್ರಿಯೇ ಪೊಲೀಸ್ ಸಿಬ್ಬಂದಿ ಸ್ಥಳದಿಂದ ತೆರಳಿದ್ರು. ಇನ್ನು ಜನೋತ್ಸವಕ್ಕಾಗಿ ಹಾಕಲಾಗಿದ್ದ ಪೆಂಡಾಲ್ ಕುರ್ಚಿಗಳನ್ನು ತೆಗೆದು ವಾಪಸ್ ಕಳುಹಿಸಲಾಯಿತು. ಇದಕ್ಕಾಗಿಯೇ ಕಳೆದ 4 ದಿನಗಳಿಂದಲೂ ಭರ್ಜರಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು. ಅಂತಿಮ ಹಂತದ ವೇದಿಕೆ ಕೂಡ ಸಿದ್ಧಗೊಂಡಿತ್ತು.